Hello everyone, welcome to my new YouTube channel. In last 3 classes we have already studied about the photogrammetry and the satellite imagery and just the basics of drone. See, before we continue to drone survey, we have to know some basic terms. If I explain direct planning means you will not able to understand because somewhat it is a technical words. So first we will cover up the basic and then we will move to planning of the drone survey. First we will know what is land survey. Land survey ಅಂದರೆ ಏನು? ಎರಡು ಪಾಯಿಂಟು ಇದೊಂದು ಸರ್ಟೆನ್ ಏರಿಯಾ ಇದೆ. ಈ ಎರಡು ಪಾಯಿಂಟಿಂದು ಡಿಸ್ಟೆನ್ಸ್, ಆ್ಯಂಗಲ್ ಮತ್ತು ಎಷ್ಟು ಎಲಿವೇಟೆಡ್ ಲ್ಯಾಂಡ್ ಇದೆ ಫೈಂಡ್ ಔಟ್ ಮಾಡೋದು ಸರ್ವೆ ಅಂತ ಕರಿತೀವಿ, ರೈಟ್? ಹಾಗಾದರೆ ನಮ್ಗೆ ಎದಕ್ಕೆ ಲ್ಯಾಂಡ್ ಸರ್ವೆ ಬೇಕು? ಯಾಕೆ ಬೇಕಂದರೆ ಪ್ಲ್ಯಾನಿಂಗ್, ಮ್ಯಾಪಿಂಗ್ ಮಾಡೋದಕ್ಕೆ. ಓಕೆ, ಹಾಗಾದ್ರೆ ಮುಂಚೆ ಎಲ್ಲನೂ ಲ್ಯಾಂಡ್ ಸರ್ವೆ ಆಗ್ತಿತ್ತಾ? ಎಸ್, ಮುಂಚೆನೂ ಲ್ಯಾಂಡ್ ಸರ್ವೆ ಆಗ್ತಿತ್ತು. ಅರೌಂಡ್ 2700 BC ಏನ್ಷಿಯಂಟ್ ಟೈಮ್ನಲ್ಲಿ ಲ್ಯಾಂಡ್ ಸರ್ವೆ ಆಗ್ತಿತ್ತು. ಓಕೆ, ಎಕ್ಸಾಂಪಲ್ ಪಿರಾಮಿಡ್. ಯಾವ ಥರ ಮಾಡ್ತಿದ್ರು? ಯಾವ ಥರ ಅಂದರೆ ಅವಾಗಿನ ಟೈಮ್ನಲ್ಲಿ ಒಂದು ಟೂಲ್ ಇರ್ತಿತ್ತು ಅವ್ರದ್ದು. ಯಾವುದು? ಗ್ರೋಮಾ ಟೂಲ್. ಅದು ಇದಕ್ಕೆ ಯೂಸ್ ಮಾಡ್ತಿದ್ರು? ಒಂದು ಸ್ಟ್ರೇಟ್ ಲೈನ್ ಹೇಳೋದಕ್ಕೆ, ಇನ್ನೊಂದು ರೈಟ್ ಆ್ಯಂಗಲ್ ಮೇಂಟೈನ್ ಮಾಡೋದಕ್ಕೆ. ಅದನ್ನು ಇವೆಲ್ಲ ಫೈಂಡ್ ಔಟ್ ಮಾಡೋದಕ್ಕಂತ ಈ ಗ್ರೋಮಾ ಟೂಲ್ನ ಯೂಸ್ ಮಾಡ್ತಿದ್ರು. ಆ ಟೈಮ್ನಲ್ಲಿ ಆಲ್ಮೋಸ್ಟ್ ರೋಡ್ಸ್ ಆಗಲಿ, ಬಿಲ್ಡಿಂಗ್ಸ್, ಈ ರೋಮ್ನಲ್ಲಿ ಯಾವ್ಯಾವ ಬಿಲ್ಡಿಂಗ್ ಇದಲ್ಲ ಓಲ್ಡ್, ಅವೆಲ್ಲ ಇದನ್ನೇ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋದು. ಓಕೆ, ಗ್ರೋಮಾ ಟೂಲ್ ಅಂದರೆ ಯಾವುದಂತ ತೋರಿಸ್ತೀನಿ. ಹಾಂ, ಸಿ ದಿಸ್ ಒನ್ ಈಸ್ ದ ಗ್ರೋಮಾ ಟೂಲ್. ಈ ಥರ ಇದೊಂದು ರಾಡು, ಈ ಥರ ಇಲ್ಲೊಂದು ಥ್ರೆಡ್ ಕಟ್ಟಿ ಒಂದು ಹೆವಿ ಮೆಟಲ್ನ ಸ್ಟಿಂಗ್ ಮಾಡಿರ್ತಾರೆ. ಓಕೆ, ಈ ಥರ. ಆ್ಯಂಡ್ ದೆನ್ ಸಿ ದಿಸ್ ಒನ್ ಈಸ್ ದ ಕ್ಲಿಯರ್ ಇಮೇಜ್. ಇಲ್ಲದನ್ನು ಇವಾಗೆಲ್ಲ ಇವನ್ ಆಲ್ಮೋಸ್ಟ್ ಈ ಮೇಸ್ತ್ರಿ ಇರ್ತಾರಲ್ಲ ಬಿಲ್ಡಿಂಗ್ ಕಟ್ಟುವಾಗ, ಆ ಮೇಸ್ತ್ರಿಗಳೆಲ್ಲ ಒಂದು ಹೆವಿ ಐರನ್ನಿಂದು ಆ ಆಬ್ಜೆಕ್ಟ್ನ ಒಂದು ಥ್ರೆಡ್ಡಿಗೆ ಹ್ಯಾಂಗ್ ಮಾಡಿ ಅದನ್ನು ಮೆಜರ್ಮೆಂಟಿಗೆ ಸ್ಟ್ರೇಟ್ ಆಯ್ತೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ತಾರೆ. ಅದೇ ಮೆಥಡೇ ಅವಾಗ ಯೂಸ್ ಮಾಡ್ತಿದ್ರು. ಈ ಥರ ಒಂದು ದೊಡ್ಡ ಕಂಬ ಇರ್ತದೆ, ಆಮೇಲೆ ಒಂದು ಸ್ಟ್ರೇಟ್ ಲೈನ್ ಎಳಿತಾರೆ, ಇಲ್ಲೊಂದು ದಾರ, ಎಲ್ಲೆಲ್ಲಿ ಕರೆಕ್ಟ್ ಪಾಯಿಂಟ್ ಸಿಗ್ತಲ್ಲ ಅಲ್ಲೆಲ್ಲ ಒಂದು ಕಂಬ ಇಟ್ಕೊಂಡು ಹೋಗ್ತಾರೆ. ಅವಾಗ ಒಂದು ಸ್ಟ್ರೇಟ್ ಲೈನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ ಟೂಲ್ ಯೂಸ್ ಮಾಡಿ ಮಾಡ್ತಿದ್ರು. ಓಕೆ, ಇನ್ನು ನೆಕ್ಸ್ಟ್ ನಾವು ಇಕ್ವಿಪ್ಮೆಂಟ್ಸ್. ಡ್ರೋನ್ಸ್ನಲ್ಲಿ ಯಾವ್ಯಾವ ಬಿಫೋರ್ ಲ್ಯಾಂಡ್ ಸರ್ವೆ ಮಾಡೋದಕ್ಕೆ ಯಾವ್ಯಾವ ಇಕ್ವಿಪ್ಮೆಂಟ್ಸ್ ಬೇಕು? ಸಿ, ಎಲಿಡೇಡ್ ಆ್ಯಂಗಲ್ ಮೆಷರ್ ಮಾಡೋದಕ್ಕೆ ಎಲಿಡೇಡ್ ಯೂಸ್ ಮಾಡ್ತಾರೆ. ಇನ್ನು ಬಂದು ಡೆಂಫಿಲ್ ಲೆವೆಲ್ ಇದು ಗ್ರೌಂಡ್ ಲೆವೆಲ್ ಕರೆಕ್ಟ್ ಐತೋ ಇಲ್ಲೋ, ಎಷ್ಟು ಎಲಿವೇಟೆಡ್ ಲ್ಯಾಂಡ್ ಅದು, ಸ್ಟ್ರೇಟ್ ಐತೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಇದು ಡೆಂಫಿಲ್ ಲೆವೆಲ್ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ನಾವು ಅಬ್ಸರ್ವ್ ಮಾಡಿರ್ತೀವಿ, ಇಫ್ ಇನ್ ಕೇಸ್ ರೋಡ್ ಏನಾದರೂ ಕನ್ಸ್ಟ್ರಕ್ಟ್ ಮಾಡೋ ಟೈಮ್ನಾಗ ಇದನ್ನು ಯೂಸ್ ಮಾಡ್ತಿರ್ತಾರೆ. ಅದಾದಮೇಲೆ ಇಂಜಿನಿಯರ್ ಚೈನ್. ಈ ಥರ ಇಲ್ಲೊಂದು ಹುಕ್ ಲ್ಯಾಂಡ್ ಇದ್ದರೆ ಅದನ್ನು ಮಾರ್ಕ್ ಮಾಡೋದಕ್ಕೋಸ್ಕರ ಈ ಥರ ಚೈನ್ಸ್ನ ಹಾಕ್ತಾರೆ, ಇಂಜಿನಿಯರ್ ಚೈನ್. ಇನ್ನು ಬಂದು ಗ್ರಾಫೋಮೀಟರು ಆ್ಯಂಗಲ್ ಮೆಷರ್ಮೆಂಟ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟು ಯಾವ ಇನ್ಸ್ಟ್ರೂಮೆಂಟ್ ಅಂದರೆ ಥಿಯೋಡೋಲೈಟ್. ಈ ಥಿಯೋಡೋಲೈಟ್ ಯಾವ್ಯಾವ ಮೆಷರ್ಮೆಂಟ್ ಮಾಡೋದಕ್ಕಂದ್ರೆ, ಒಂದು ವರ್ಟಿಕಲ್ ಮೆಷರ್ಮೆಂಟ್ ಮಾಡೋದಕ್ಕೆ, ಈ ಥರ ಮೆಷರ್ ಮಾಡೋದಕ್ಕೆ, ಇನ್ನೊಂದು ಹಾರಿಜಾಂಟಲ್. ಅಂದರೆ ಈಗ ಇಫ್ ಇನ್ ಕೇಸ್ ಒಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗಿಂದು ಈ ವರ್ಟಿಕಲ್ಲು ಮತ್ತು ಹಾರಿಜಾಂಟಲ್ ಎಷ್ಟದ ಅಂದರೆ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಥಿಯೋಡೋಲೈಟ್ನ ಯೂಸ್ ಮಾಡ್ತಾರೆ. ಇನ್ನು ಬಂದು ಟೋಟಲ್ ಸ್ಟೇಷನ್. ಈ ಟೋಟಲ್ ಸ್ಟೇಷನ್ ಒಳಗೆ ಕಂಪ್ಲೀಟ್ ವರ್ಟಿಕಲ್, ಹಾರಿಜಾಂಟಲ್ ಆ್ಯಂಡ್ ಆ್ಯಂಗಲ್ ಇವು ಮೂರನ್ನು ಮೆಷರ್ಮೆಂಟ್ ಮಾಡೋದು ಯಾವುದಂದರೆ ಟೋಟಲ್ ಸ್ಟೇಷನ್. ಇನ್ನು ಬಂದು GPS. ಈ GPS ಐತಲ್ಲ, ಈ ಗ್ರೌಂಡ್ ಲೆವೆಲ್ಲು ಇರ್ತದಲ್ಲ, ಈ ಗ್ರೌಂಡ್ ಲೆವೆಲ್ನಲ್ಲಿ ಏನು ಮಾಡ್ತಾರೆ ಅಂದರೆ ಕೋಆರ್ಡಿನೇಟ್ಸ್ ಇರ್ತಾವೆ, ಅಂದರೆ ಮಾರ್ಕ್ ಮಾಡಿರ್ತಾರೆ. GCP ಅಂತ ಮುಂದೆ ಬರ್ತದೆ, ಹೇಳ್ತೀನಿ. ಕೋಆರ್ಡಿನೇಟ್ಸ್
ಪಾಯಿಂಟ್ಸ್ನ ಮಾರ್ಕ್ ಮಾಡಿ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇವು ಮಾರ್ಕ್ ಮಾಡೋದಕ್ಕೋಸ್ಕರ ಇದನ್ನ ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಅಂದರೆ ಅಷ್ಟು ಅಕ್ಯುರೇಟಾಗಿ ಸೆಂಟಿಮೀಟರ್ ಲೆವೆಲ್ ತನಕ ಇದು ನಮ್ಗೆ ಮೆಜರ್ಮೆಂಟ್ ಕೊಡ್ತದೆ. ಇನ್ನೊಂದಿದೆ ಲೇಸರ್. ಆಲ್ಮೋಸ್ಟ್ ನಾವು ಲೇಸರ್ ನೋಡಿರ್ತೀವಿ. ಲೇಸರ್ ಬಂದು ಡಾಟಾ ಕಲೆಕ್ಟ್ ಮಾಡೋದಕ್ಕೆ, ಲೈಕ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಅ 3D ಮಾಡೆಲ್. ಆ್ಯಂಡ್ ದೆನ್ ಲಿಡಾರ್. ಲಿಡಾರ್ ನಮ್ಮ ಸಿಲೆಬಸ್ನಲ್ಲಿದೆ, ಜಸ್ಟು ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಏನಂದರೆ ಥ್ರೋ ದ ಡ್ರೋನ್. ಈ ಲಿಡಾರ್ ಯೂಶ್ವಲಿ ನಾರ್ಮಲಾಗಿಯೂ ಇರ್ತದೆ. ಇಫ್ ಇನ್ ಕೇಸ್ ಇದು ಡ್ರೋನಲ್ಲಿ ಫಿಟ್ ಮಾಡಿದ್ರೆ ಅಂದ್ರೆ ಲೇಸರ್ ಥ್ರೋ ಇದೇನು ಮಾಡುತ್ತೆ, ಸರ್ವೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು, ಲಿಡಾರ್. ಓಕೆ. ಏರ್ಕ್ರಾಫ್ಟ್ ಕೂಡ ಸರ್ವೇದಲ್ಲಿ ಯೂಸ್ ಮಾಡ್ಬೋದು, ಬಟ್ ಏನಂತಂದ್ರೆ ಎಕ್ಸ್ಪೆನ್ಸಿವ್ ಇದೆ. ಓಕೆ, ಸೊ ಇದನ್ನು ಯೂಸ್ ಮಾಡಲ್ಲ. ಡ್ರೋನ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ. ಇನ್ನೊಂದು ಏನಂದರೆ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ, ಜಲ್ದಿ ಕೆಲಸ ಆಗ್ತದೆ. ಆ್ಯಂಡ್ ದೆನ್ ಅಷ್ಟೊಂದು ಲೈಕ್ ಟಾಸ್ಕ್ ಏನಿರ್ತದಲ್ಲ, ಟೈಮ್ ಕನ್ಸ್ಯೂಮ್ ಜಾಸ್ತಿ ಮಾಡಲ್ಲ. ಟಾಸ್ಕ್ ಜಲ್ದಿ ಇರ್ತದೆ. ಮತ್ತು ಇಫ್ ಇನ್ ಕೇಸ್ ಏನಾದರೂ ರಿಮೋಟ್ ಏರಿಯಾ ಹತ್ರ ಹೋಗ್ಲಾರ್ದಂಥ ಜಾಗ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಹೋಗಿ ಕ್ಯಾಪ್ಚರ್ ಮಾಡ್ಕೊಂಬರ್ತದೆ, ಕ್ಯಾರಿ ಮಾಡ್ಬೋದು ಈಸಿಯಾಗಿ. ಹಾಗಾದರೆ ಈಗ ಡ್ರೋನ್ ಯೂಸ್ ಮಾಡ್ತೀವಿ ಅಂತ ಅನ್ಕೋರಿ. ಈಗ ನಾವು ಡ್ರೋನ್ ಯೂಸ್ ಮಾಡ್ತೀವಿ, ಅದು ಕ್ಯಾಮ್ರಾ ಮೌಂಟ್ ಆಗಿರ್ತದೆ. ಅದೇನು ಮಾಡ್ತಾ, ಇದೊಂದು ಪರ್ಟಿಕ್ಯುಲರ್ ಇದೊಂದು ಲ್ಯಾಂಡ್ ಐತಿ, ಇದು ಡ್ರೋನ್ ಏನೋ ಪಿಕ್ಚರ್ ಹೆಂಗೋ ಇದೆ. ಇದೊಂದು ಡ್ರೋನು, ಇದರೊಳಗೆ ಕ್ಯಾಮ್ರಾ ಇರ್ತದೆ. ಇದೇನು ಮಾಡುತ್ತಾ, ಮಲ್ಟಿಪಲ್ ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ಕೊಂತ ಹೋಗುತ್ತಾ. ಅರ್ಥಾಯ್ತಾ? ಇದ್ರದ್ದೊಂದು ಪಿಕ್ಚರ್ ಅಂತ ಈ ಥರ ಮಲ್ಟಿಪಲ್ ಪಿಕ್ಚರ್ನ ಕ್ಯಾಪ್ಚರ್ ಮಾಡುತ್ತಾ. ಆ ಕ್ಯಾಪ್ಚರ್ ಮಾಡಿರೋ ಏನು ಇಮೇಜಸ್ ಇರ್ತದಲ್ಲ, ಕಂಪ್ಲೀಟ್ ಸಾಫ್ಟ್ವೇರ್ ಥ್ರೋ ಇಂಪ್ರೂವ್ ಮಾಡಿ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ಆರ್ಥೋಮೊಸೈಕ್ ಮ್ಯಾಪಿಂಗ್ನಾಗ, ಆ್ಯಂಡ್ ಈ ಎಲಿವೇಶನ್ ಒಳಗೆ, ಲೈಕ್ ಎಷ್ಟು ಲೆಂತ್ ಅದ, ಎಷ್ಟು ಬ್ರೆಡ್ತ್ ಐತಿ, ಎಷ್ಟು ವಾಲ್ಯೂಮ್ ಐತಿ ಅಂತ ಕಂಡುಹಿಡೋದಕ್ಕೆ. ಅದಾದಮೇಲೆ 3D ಮಾಡೆಲ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ, ಕೌಂಟರ್ ಲೈನ್ಸು, ಭಾಳಷ್ಟು ಇದ್ರೊಳಗೆ ನಾವು ಇಫ್ ಇನ್ ಕೇಸ್ ಏನಾದರೂ ಡ್ರೋನ್ ಸರ್ವೆ ಥ್ರೋ ಮಾಡಿದರೆ ಈ ಥರದ ಮಾಡೆಲ್ಸ್ ನಮ್ಗೆ ಸಿಗ್ತಾವೆ. ಹಾಗಾದರೆ ಗೂಗಲ್ ಮ್ಯಾಪ್ಸ್ ಐತಲ್ಲ ಅಂತ ಅನ್ಕೋಬೋದು. ಗೂಗಲ್ ಮ್ಯಾಪ್ ಐತಿ, ಬಟ್ ಅಕ್ಯುರೇಸಿ ಇರಲ್ಲ, ನೋ ಅಕ್ಯುರೇಸಿ. ಸೊ ನಮ್ಗೆ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ನಮಗೆ ಬೇಕು ಅಂತಂದರೆ, ಲೈಕ್ ಹೈ ರೆಸಲ್ಯೂಟೆಡ್ ಆ್ಯಂಡ್ ಹೈ ಅಕ್ಯುರೇಟ್ ಇರಬೇಕು ಅಂತಂದರೆ ನಾವು ಡ್ರೋನ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಹಾಗಾದರೆ ಅದ್ರ ಬೆನಿಫಿಟ್ ಏನು? ಈ ಬೆನಿಫಿಟ್ ಏನಂದರೆ ರಿಮೋಟ್ ಏರಿಯಾ ಲೈಕ್ ಹಿಲ್ಲಿ ರೀಜನ್ಸ್ ಆಗಲಿ, ಇನ್ಅಸೆಸೇಬಲ್ ಏರಿಯಾ ಇರ್ತಾವಲ್ಲ, ಅಲ್ಲೆಲ್ಲ ಇದನ್ನು ತೊಗೊಂಡು ಹೋಗ್ಬೋದು. ಇನ್ನೊಂದು ಏನಂತಂದರೆ, ಡ್ರೋನು ಒಂದು ಸಲ ಇಮೇಜಸ್ ಕ್ಯಾಪ್ಚರ್ ಮಾಡಿದರೆ ಅದರದ್ದು ಔಟ್ಪುಟ್ ಬೇರೆ ಬೇರೆ ಥರನೂ ಯೂಸ್ ಮಾಡ್ಕೋಬೋದು. ಲೈಕ್ ಇಲ್ಲಿ ಸೋ ಮೆನಿ ಡಿಫ್ರೆಂಟ್ ಇದೆ, ಆರ್ಥೋಮೊಸೈಕ್, ಎಲಿವೇಟೆಡ್ ಮತ್ತು 3D ಈ ಥರದ ಮಾಡೆಲ್ಸ್ನ ಡಿಫ್ರೆಂಟ್ ಔಟ್ಪುಟ್ ಕೊಡುತ್ತೆ ಡ್ರೋನ್ ಇಮೇಜ್ ಕ್ಯಾಪ್ಚರ್ ಮಾಡಿದರೆ. ಹಾಗಾದರೆ ಅದ್ರ ಅಪ್ಲಿಕೇಶನ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ನಾವು? ಲ್ಯಾಂಡ್ ಸರ್ವೆ, ಲ್ಯಾಂಡ್ ಮ್ಯಾನೇಜ್ಮೆಂಟ್ನಾಗ, ಲೈಕ್ ರೋಡ್ ಪ್ಲ್ಯಾನಿಂಗು, ಡ್ರೈನೇಜ್, ಇನ್ನೊಂದು ಕ್ಯಾಡ್ ಸಾಫ್ಟ್ವೇರ್. ಲೈಕ್ ಇದೇನು ಡ್ರೋನ್ನಿಂದ ಸರ್ವೆ ಮಾಡಿದಾಗ ಅದನ್ನು ಕ್ಯಾಡ್ ಒಳಗೆ ಇನ್ಫಾರ್ಮೇಷನ್ ಸೆಟ್ ಮಾಡಿ ಈ ಕನ್ಸ್ಟ್ರಕ್ಷನ್ ಟೈಮ್ನಲ್ಲಿ ಕೂಡ ಯೂಸ್ ಮಾಡ್ತಾರೆ ಅದನ್ನ. ಓಕೆ, ಅದಾದ ಪ್ರಿಸೈಸ್ ಮೆಜರ್ಮೆಂಟು, ಲೈಕ್ ಲೆಂತ್, ವಾಲ್ಯೂಮ್, ಡಿಸ್ಟೆನ್ಸು, ಇವು ಮೂರೂ ನಾವು ಕಂಡುಹಿಡ್ಬೋದು. ಲೈಕ್ ಎಕ್ಸಾಂಪಲ್, ಈಗ ಮೈನಿಂಗ್ ನಡೀತಿರ್ತದೆ, ಆ ಮೈನಿಂಗ್ ಒಳಗೆ ಏನು ಮಾಡಿರ್ತಾರೆ, ಒಂದು ಕಡೆಗೆ ಸ್ಟಾಕು ಹಾಕಿರ್ತಾರೆ, ಇಷ್ಟು ಈ ಥರ ಹಿಂಗೆ ಸ್ಟಾಕ್ ಹಾಕಿರ್ತಾರೆ. ಇದು ಎಷ್ಟು ವಾಲ್ಯೂಮ್ ಐತಿ ಅಂತ ಚೆಕ್ ಕೂಡ ಮಾಡ್ಬೋದು. ಪ್ರಿಸೈಸ್ ಮೆಷರ್ಮೆಂಟ್ ಕೂಡ ನಾವು ಫ್ರಮ್ ಡ್ರೋನ್ ಸರ್ವೆಲಿಂದ ನಾವು ತೊಗೋಬೋದು. ಇನ್ನೊಂದು ಅರ್ಬನ್ ಪ್ಲ್ಯಾನಿಂಗು, ಲೈಕ್ ಈಗ ಮೆಟ್ರೋಪಾಲಿಟನ್ ಸಿಟೀಸ್ ಅದಾವಲ್ಲ, ಅಲ್ಲೆಲ್ಲ ಜಾಸ್ತಿ ಕ್ರೌಡ್ ಇರ್ತದೆ. ಸೊ ಅಲ್ಲೆಲ್ಲ ನೀವು ಹೋಗಿ ಏರ್ಕ್ರಾಫ್ಟ್ಲಿಂದ ನಾವು ಸರ್ವೆ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ನಾವು ಏನು ಮಾಡ್ತೀವಿ, ಡ್ರೋನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಇದು ಇಷ್ಟು ಬೇಸಿಕ್ಕು. ಅದ್ರ ಜೊತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಆರ್ಥೋಮೊಸೈಕ್ ಅಂದರೆ ಏನಂತ ಹೇಳ್ತೀನಿ. ಆ್ಯಂಡ್
ಪಾಯಿಂಟ್ ಕ್ಲೌಡು, DEM, DTM ಅಂದರೆ ಏನಂತ ಹೇಳ್ತೀನಿ, ಆ್ಯಂಡ್ GCP ಎಕ್ಸೆಟ್ರಾ. ಸ್ವಲ್ಪ ಬೇಸಿಕ್ ಟರ್ಮ್ಸ್ನ ಹೇಳ್ತೀನಿ. ಆಮೇಲೆ ಫೈನಲ್ ಆಗಿ ನಾವು ಡ್ರೋನ್ ಪ್ಲ್ಯಾನಿಂಗ್ ಏನಿದೆಯಲ್ಲ, ಪ್ರೀ ಪ್ಲ್ಯಾನಿಂಗ್ ಏನಿರ್ತದೆ, ಆಮೇಲೆ ಪೋಸ್ಟ್ ಪ್ಲ್ಯಾನಿಂಗು ಅದನ್ನೆಲ್ಲ ನೋಡ್ಕೊಳ್ಳೋಣ. ಆಮೇಲೆ ಇಫ್ ಇನ್ ಕೇಸ್ ಕರೆಂಟ್ ಅಫೇರ್ಸ್ ಏನಾದರೂ ಇತ್ತಂತಂದರೆ ಚೆಕ್ ಮಾಡ್ತೀನಿ ರಿಲೇಟೆಡ್ ಟು ಡ್ರೋನ್, ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸಸ್ನಲ್ಲಿ. ಆವಾಗ ಕಂಪ್ಲೀಟ್ ಡ್ರೋನ್ ಎಲ್ಲ ಕಂಪ್ಲೀಟ್ ಆಗ್ತದೆ. ರಿಮೋಟ್ ಸೆನ್ಸಿಂಗಿಗೆ ಅವಾಗ ಮೂವ್ ಆಗ್ಬೋದು. ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.